ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು PUC ದ್ವಿತೀಯ ವರ್ಷದ ಕನ್ನಡ ವಿಷಯವಾದ ಗದ್ಯ ಭಾಗ 7 ತಿರುಳುಗನ್ನಡದ ಬೆಳ್ನುಡಿ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರಾರು? ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಮನೋರಮೆ. 2. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಜೀವನಕ್ಕೆ ದಾರಿ ತೋರಿಸುವ ರಸಭರಿತವಾದ ರಾಮಾಯಣದಲ್ಲಿನ ಯಾವುದಾದರೂ ಒಂದು ಕಥೆಯನ್ನು ಹೇಳಿ ಎಂದಳು. 3. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನ ಮುನಿಗೆ ಹೇಳಿದನು. 4. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು? ಹೃದಯವೆನಿಸುವ ಹಿತಕರವೆನಿಸುವ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು. 5. ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ಮನೋರಮೆಯು ಬಹುಮಾನವಾಗಿ ತನ್ನನ್ನೇ ಕೊಡುವಳೆನೆಂದಳು. 6. ವಸುದೇವಗೆ ಒಡೆಯ ನೆನಪಿಸಿದವರು ಯಾರು? ವಸುದೇವಗೆ ಒಡೆಯ ನೆನೆಸಿದವನು ಶ್ರೀರಾಮಚಂದ್ರನು. 7. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರಾರು? ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮುದ್ದಣ್ಣನು ಮನೋರಮೆ ಹೇಗೆ ಉಪಚರಿಸಿದಳು? ಮುದ್ದಣ್ಣನನ್ನು ಮನೋರಮೆ ಕಾಲಿಗೆ ನೀರನ್ನು ಕೊಟ್ಟು ಕೈ ಹಿಡಿದು ನಡುಮನೆಗೆ ಕರೆದುಕೊಂಡು ಹೋಗಿ ಮನೆಯನ್ನು ಹಾಕಿ ಕೂಡಿಸಿ ಕೂಡಲೇ ತಿನ್ನಲಕ್ಕೆ ತಾಜಾ ಹಣ್ಣುಗಳನ್ನು ತಂದು ಕೊಟ್ಟಳು. ನಂತರ ಕೆನೆಬರಿತ ಹಾಲನ್ನು ಕುಡಿಯಲಿಕ್ಕೆ ಕೊಟ್ಟಳು. ಹೀಗೆ ಉಪಚರಿಸುತ್ತಿದ್ದಳು. 2. ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಮಳೆಗಾಲದ ಸಂದರ್ಭದಲ್ಲಿ ಹಗಲುಗಳು ದೊಡ್ಡದಾಗಿದ್ದವು. ಹಗಲು ರಾತ್ರಿ ಎನ್ನದೇ ಸುರಿಯುವ ಈ ಭಾರೀ ಮಳೆಗೆ ಮನಸ್ಸು ಏಕೋ ಬೇಸರಗೊಂಡಿದೆ. ಆ ಕಾರಣಕ್ಕಾಗಿ ಯಾವುದಾದರೂ ಒಂದು ಸುಂದರವಾದ ಕಥೆಯನ್ನು ಹೇಳು ಎಂದಳು. 3. ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ್ಣ ಕೇಳಿದನು? ಹಾಗಾದರೆ ನಾನು ನಿನಗೆ ಕಥೆಯನ್ನು ಯಾವ ರಸದಲ್ಲಿ ಹೇಳಲಿ? ಏನು ಶೃಂಗಾರ ರಸದಲ್ಲಿ ಹೇಳಲೋ ಅಥವಾ ಹಾಸ್ಯ ರಸದಲ್ಲಿ ಹೇಳಲೋ ಎಂದು ಮುದ್ದಣ್ಣನು ಕೇಳಿದನು. 4. ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳಲೆಂದು ಮನೋರಮೆ ಕೇಳಿದಳು? ಉತ್ತರ: ಪದ್ಯವು ತಿರಸ್ಕಾರ ಯೋಗ್ಯವಾದದ್ದು ಮತ್ತು ಗದ್ಯವು ಹೃದಯಕ್ಕೆ ಪ್ರಿಯವಾದದ್ದು. ಹೃದಯಕ್ಕೆ ಪ್ರಿಯವಾದ ಗದ್ಯದಲ್ಲಿಯೇ ಕಥೆಯನ್ನು ಹೇಳೆಂದು ಮನೋರಮೆ ಮುದ್ದಣ್ಣನಿಗೆ ಕೇಳಿದಳು. 5. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ್ಣ ಹೇಳಿದನು? ಅರಮನೆಯಲ್ಲಿ ನಾನು ಕಥೆಯನ್ನು ಹೇಳಿದರೆ ರತ್ನದ ಕೈಗಡಗವನ್ನು ಚಿನ್ನದ ಕಂಠಭರಣವನ್ನು ದೊರಕುವುದು ಎಂದು ಮುದ್ದಣ್ಣ ಹೇಳಿದನು. 6. ನೀರು ಇಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಕನ್ನಡದ ಸೊಗಸೇ ಸರಿಯಾಗಿ ಅರಿಯದವಳಿಗೆ ಸಂಸ್ಕೃತದಲ್ಲಿ ಕಥೆಯನ್ನು ಹೇಳಿದರೆ ನೀರು ಇಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಾಯಿತು ಎಂದಳು ಮನೋರಮೆ. 7. ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗಯಿಸುತ್ತದೆ? ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಹದವರಿತು ಬೆರೆತಿರುವ ರತ್ನವನ್ನು ಚಿನ್ನದಲ್ಲಿ ಕೂಡಿಸಿ ಮಾಡಿದ ಆಭರಣದಂತೆ ಸೊಗಸು ಕಾಣುತ್ತದೆ ಎಂದು ಮುದ್ದಣ್ಣ ಹೇಳಿದನು. ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಿಸಿ. ಬಲ್ಸೋನೆಯ ಜಿನುಗಿನಂತನೆ ಬಗೆಯಂ ಬೇಸರ್ತದು. ಪ್ರಸ್ತುತ ಆಯ್ಕೆ ಮುದ್ದಣ್ಣ ಕವಿಯು ಬರೆದಿರುವ ರಾಮೇಶ್ವಮೇಧ ಕೃತಿಯಲ್ಲಿನ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮಳೆಗಾಲದ ಸಂದರ್ಭದಲ್ಲಿ ದೊಡ್ಡದಾಗಿರುವ ಹಗಲುಗಳಲ್ಲಿ ಒಬ್ಬಳೇ ಮನೆಯಲ್ಲಿ ಕುಳಿತು ಹಾಗೂ ಹಗಲು ರಾತ್ರಿ ಎನ್ನದೇ ಸುರಿಯುವ ಭಾರೀ ಮಳೆಗೆ ಬೇಸರಗೊಂಡಿರುವ ಮನಸ್ಸಿನ ಬೇಜಾರವನ್ನು ತನ್ನ ಗಂಡನ ಮುಂದೆ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಅರಮನೆಯಿಂದ ಮನೆಗೆ ಹಿಂತಿರುಗಿದ ಮುದ್ದಣ್ಣನನ್ನು ಸ್ವಾಗತಿಸಿ ಆತನಿಗೆ ತಾಜಾ ಹಣ್ಣುಗಳನ್ನು ಕೆನೆಬರಿತ ಹಾಲನ್ನು ಸೇವಿಸಲಿಕ್ಕೆ ಕೊಟ್ಟ ನಂತರ ಅವರಿಬ್ಬರ ಸರಸ ಸಲ್ಲಾಪದ ತೊಡಗುತ್ತಾರೆ. ಹಗಲು ರಾತ್ರಿಯ ಅನ್ನದೇ ಸುರಿಯುವ ಈ ಬುಲ್ಸೋನೆ ಮಳೆಗೆ ದೊಡ್ಡದಾದ ಈ ಹಗಲುಗಳಿಗೆ ತನ್ನ ಮನಸ್ಸು ಬೇಸರಗೊಂಡಿದೆ. ಅದಕ್ಕಾಗಿ ಸುಂದರವಾದ ಒಂದು ಕಥೆಯನ್ನು ಹೇಳಿ ಎಂದು ಮನೋರಮೆ ಮುದ್ದಣ್ಣನನ್ನು ಕೇಳುವಳು. ಮಾತುಗಳು ಸ್ವಾರಸ್ಯವಾಗಿವೆ. 2. ನಿನಗಾವ ರಸದೊಳಿಷ್ಟಂ? ಆಯ್ಕೆ ಮೇಲಿನಂತೆ. ಸಂದರ್ಭ: ಬೇಸರಗೊಂಡಿರುವ ತನ್ನ ಮನಸ್ಸಿಗೆ ಹಿತಕರವಾಗುವಂತೆ ಒಂದು ಸುಂದರವಾದ ಕಥೆಯನ್ನು ಹೇಳು ಎಂದು ಮನೋರಮೆಯು ಮುದ್ದಣ್ಣನನ್ನು ಕೇಳಲು, ನಿನಗೆ ನಾನು ಯಾವ ರಸದಲ್ಲಿ ಕಥೆಯನ್ನು ಹೇಳಲಿ? ಏನು ಶೃಂಗಾರ ರಸದಲ್ಲಿ ಹೇಳಲೇ ಅಥವಾ ಹಾಸ್ಯ ರಸದಲ್ಲಿ ಹೇಳಲೇ
ಇಲ್ಲವೇ ವಿರಸ ಸರಸದಲ್ಲಿ ಹೇಳಲೇ? ನಿನಗೆ ಯಾವ ರಸದಲ್ಲಿ ಕಥೆಯನ್ನು ಕೇಳಲು ಇಷ್ಟ ಎಂದು ಮುದ್ದನನು ಮನೋರಮೆಯನ್ನು ಕೇಳುವ ಮಾತುಗಳು ಸಂದರ್ಭವಾಗಿದೆ. ಸ್ವಾರಸ್ಯ: ಸುರಿಯುತ್ತಿರುವ ಮಳೆಯಿಂದಾಗಿ ಮನಸ್ಸಿಗೆ ಬೇಸರ ಮೂಡಿರುವುದರಿಂದ ನೀನು ಹೇಳಿದ ಯಾವುದಾದರೂ ಒಂದು ಸುಂದರವಾದ ಕಥೆಯನ್ನು ಹೇಳು ಎಂದು ಮನೋರಮೆಯು ಮುದ್ದನನನ್ನು ಕೇಳಲು, ಮುದ್ದನನು ಆಕೆ ಯಾವ ರಸದಲ್ಲಿ ಕೇಳಲು ಬಯಸುವಳೆಂಬುದನ್ನು ವಿಚಾರಿಸುತ್ತಾ ನಿನಗೆ ಯಾವ ರಸದಲ್ಲಿ ಕಥೆಯನ್ನು ಕೇಳಲು ಇಷ್ಟ ಎಂದು ಆಕೆಯನ್ನು ಪ್ರಶ್ನಿಸುವ ಮಾತುಗಳು ಸ್ವಾರಸ್ಯವಾಗಿವೆ. 3. ಸೀತಾಪಹರಣ ಕಥನದೊಳ ಬಯಕೆಯೇ? ಆಯ್ಕೆ ಮೇಲಿನಂತೆ. ಸಂದರ್ಭ: ಮನೋರಮೆಯು ಮುದ್ದನನಿಗೆ ನವರಸದಲ್ಲಿ ಯಾವುದಾದರೂ ಒಂದು ರಸದಲ್ಲಿ ರಾಮಾಯಣದೊಳಗೊಂದು ಕಥೆಯನ್ನು ಹೇಳು ಎಂದಾಗ, ಹಾಗಾದರೆ ನಿನಗೆ ಯಾವ ಕಥೆ ಇಷ್ಟ? ಏನು ಸೀತಾ ಸ್ವಯಂವರದ ಕಥೆ ಇಷ್ಟವೇ? ಸೀತಾ ಅಪಹರಣದ ಕಥನದಲ್ಲಿ ಇಷ್ಟವೇ ಎಂದು ಪ್ರಶ್ನಿಸುವ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ಮನೋರಮೆಯು ಮುದ್ದನನಿಗೆ ಸುಂದರವಾದ ಕಥೆಯೊಂದನ್ನು ಹೇಳು ಎಂದು ಕೇಳಿದಾಗ, ಯಾವ ಕಥೆ ನಿನಗೆ ಹೇಳಲಿ? ಭೋಜ ಪ್ರಬಂಧವನ್ನು ಹೇಳಲೇ? ವಿಕ್ರಮ ವಿಜಯವನ್ನು ಹೇಳಲೇ? ಅಥವಾ ಮಹಾವೀರ ಚರಿತ್ರೆಯನ್ನು ಹೇಳಲೇ ಎಂದಾಗ ಮನೋರಮೆಯು ಯಾವ ಕಥೆಯೂ ಬೇಡ, ನವರಸಭರಿತವಾದ ರಾಮಾಯಣದ ಕಥೆಯನ್ನು ಹೇಳು ಎಂದು ಎಂದಾಗ, ಮುದ್ದನನು ನಿನಗೆ ಸೀತಾ ಸ್ವಯಂವರದ ಕಥೆ ಹೇಳಲೇ ಎಂದಾಗ ಮನೋರಮೆಯು ಆ ಕಥೆಯನ್ನು ನಾನು ಮೊದಲೇ ಕೇಳಿದ್ದೇನೆ ಅಲ್ಲವೇ ಎಂದಾಗ, ಹಾಗಾದರೆ ನಿನಗೆ ಸೀತಾ ಅಪಹರಣ ಕಥೆಯನ್ನು ಕೇಳುವ ಬಯಕೆಯೇ ಎಂದು ಪ್ರಶ್ನಿಸುವ ಮಾತುಗಳು ಸ್ವಾರಸ್ಯವಾಗಿವೆ. 4. ಪದ್ಯಂ ವದ್ಯಂ ಗದ್ಯಂ ಹೃದಂ. ಆಯ್ಕೆ ಮೇಲಿನಂತೆ ಬರೆಯಿರಿ. ಸಂದರ್ಭ: ಮುದ್ದನನು ಮನೋರಮೆಗೆ ರಾಮೇಶ್ವರ ಮೇಧದ ಕಥೆಯನ್ನು ಯಾವ ಧಾಟಿಯಲ್ಲಿ ಹೇಳಲಿ? ಪದ್ಯದಲ್ಲಿ ಹೇಳಲೋ, ಗದ್ಯದಲ್ಲಿ ಹೇಳಲೋ? ಯಾವ ಧಾಟಿಯಲ್ಲಿ ನಿನಗೆ ಕಥೆಯನ್ನು ಕೇಳಲು ಇಷ್ಟ ಎಂದಾಗ ಮನೋರಮೆಯು ಹೃದಯಕ್ಕೆ ನಾಟುವಂತಹ ಗದ್ಯದಲ್ಲಿಯೇ ಕಥೆಯನ್ನು ಹೇಳಬೇಕು ಎಂದು ಮುದ್ದನನಿಗೆ ಉತ್ತರಿಸುವ ಮಾತುಗಳು ಸಂದರ್ಭವಾಗಿದೆ. ಸ್ವಾರಸ್ಯ: ಮನೋರಮೆಯನ್ನು ಮುದ್ದನನಿಗೆ ಶ್ರೀರಾಮನ ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕೆಂದು ಮುದ್ದನನನ್ನು ಕೋರಿದಾಗ, ಅದಕ್ಕೆ ಸಂಬಂಧಿಸಿದ ಮುದ್ದನನು ಆಕೆಯು ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳಲಿ ಎಂದು ಪ್ರಶ್ನಿಸಿದನು. ನೀನು ಯಾವ ಧಾಟಿಯಲ್ಲಿ ಕಥೆಯನ್ನು ಕೇಳಬಯಸುವೆ ಎಂಬ ಮಾತಿಗೆ ಉತ್ತರಿಸಿದ ಮನೋರಮೆಯು, ಅಯ್ಯೋ, ಪದ್ಯವನ್ನು ಕೇಳಿ ಸಾಕಾಗಿದೆ, ಹೃದಯಕ್ಕೆ ಪ್ರಿಯವಾದ ಗದ್ಯದಲ್ಲಿಯೇ ಕಥೆಯನ್ನು ಹೇಳು ಎಂದು ಉತ್ತರಿಸುವ ಮಾತುಗಳು ಸ್ವಾರಸ್ಯವಾಗಿವೆ. 5. ಕಬಂ ಖಂಡನಂತ್ ಕಚ್ಚವೆಯ ನಿತ್ತರ್. ಆಯ್ಕೆ ಮೇಲಿನಂತೆ. ಸಂದರ್ಭ: ಇಂತಹ ಸುಂದರವಾದ ಕಥೆಯನ್ನು ನಾನು ಅರಮನೆಯಲ್ಲಿ ಹೇಳಿದಾಗ ನನ್ನ ಕಥೆಯನ್ನು ಮೆಚ್ಚಿ ರತ್ನದ ಕೈಗಡಗವನ್ನು ಬಂಗಾರದ ಸರವನ್ನು ಬಹುಮಾನವಾಗಿ ಕೊಡುವರು. ನೀನು ಈಗ ಕಥೆಯನ್ನು ಕೇಳಿ ನನಗೇನು ಬಹುಮಾನವನ್ನು ಕೊಡುವೆ ಎಂದು ಮುದ್ದನನು ಮನೋರಮೆಯನ್ನು ಪ್ರಶ್ನಿಸಿದಾಗ, ಆಕೆ ನನ್ನನ್ನೇ ನಿಮಗೆ ಒಪ್ಪಿಸುವೆನು ಎಂದು ನುಡಿಯುವ ಸಂದರ್ಭ ಮೇಲಿನ ವಾಕ್ಯದಂತೆ ಬಂದಿದೆ. ಸ್ವಾರಸ್ಯ: ಕತೆ ಹೇಳಿದ್ದಕ್ಕೆ ಬಳುವಳಿಯಾಗಿ ಏನು ನೀಡುವೆ ಎಂದು ಮುದ್ದಣ್ಣ ಮನೋರಮೆಯನ್ನು ಕೇಳಿದಾಗ, ಅವಳು ಕತೆ ಕೇಳಿದ ಮೇಲೆ ನನಗೆ ಕತೆ ಸರಿ ಎನಿಸಿದರೆ ತಿಳಿಸಿದಂತೆ ಸನ್ಮಾನಿಸುವೆನು. ಅರಮನೆಯಲ್ಲಿ ಕಥೆಯನ್ನು ಕೇಳಿದ ಮೇಲೆ ಅಲ್ಲವೇ ಕೈಗಡಗವನ್ನು ನೀಡುವುದು ಎಂದು ಮನೋರಮೆಯು ಈ ಮಾತನ್ನು ಸಮರ್ಥಿಸಿಕೊಂಡಿರುವ ಜಾಣ್ಮೆಯ ಅನಾವರಣ ಇಲ್ಲಿ ಮೂಡಿಬಂದಿದೆ. 6. ನೀರಿಯಳಿಯದ್ ಗಂಟಲೊಳ್ ಕೊಡುಬಂ ತುರುಕಿದಂತಾಯ್ತ್. ಆಯ್ಕೆ ಮೇಲಿನಂತೆ. ಮುದ್ದಣ್ಣನು ಮನೋರಮೆಗೆ ರಾಮೇಶ್ವಮೇಧದ ಕಥೆಯನ್ನು ಹೇಳುತ್ತಿರುವಾಗ ಸಂಸ್ಕೃತದಲ್ಲಿ ಬಸದಿಗೆ ಒಡೆಯನಾದ ಸುರೇಂದ್ರನ ಶ್ಲೋಕವನ್ನು ಹೇಳುತ್ತಾನೆ. ಆಗ ಮನೋರಮೆಯು ಭೂಮಿಗೆ ಒಡೆಯನಾದ ಶ್ರೀರಾಮಚಂದ್ರನ ಕಥೆಯನ್ನು ಹೇಳೆಂದರೆ, ನೀನು ಬಸದಿಗೆ ಒಡೆಯನಾದ ಸುರೇಂದ್ರನ ಕಥೆಯನ್ನು ಹೇಳುತ್ತಿರುವೆಯಲ್ಲ, ಇದೆಂತಹ ಛಲವು! ಇಂತಹ ಎದೆ ಬಿರಿಯುವ ಕಥೆಗೆ ಉಡುಗೊರೆ ಹೇಗೆ ಕೊಡುವುದು? ಆವಾಗ ಮುದ್ದಣ್ಣನು, ರಮಣಿ, ಶ್ರೀರಾಮಚಂದ್ರನ ಕಥೆಯನ್ನು ಸಂಸ್ಕೃತದಲ್ಲಿ ಹೊಗಳಿ ಹೇಳುವುದು ಸಂಸ್ಕೃತದ ಒಂದು ಛಲವು ಎಂದಾಗ ಮನೋರಮೆ ಈ ಮೇಲಿನ ವಾಕ್ಯದಂತೆ ನುಡಿದಿದ್ದಾಳೆ. ಸ್ವಾರಸ್ಯ: ಮುದ್ದಣ್ಣನು ಮನೋರಮೆಗೆ ಕತೆ ಹೇಳೆಂದು ಸ್ವಸ್ತಿ, ಶ್ರೀಮಸ್ತು, ರಾಸುರ, ಸುರೇಂದ್ರ, ನರೇಂದ್ರ, ಮುನೀಂದ್ರ, ಫಣೀಂದ್ರ, ತಟಘಟಿತ ಎಂದು ಸಂಸ್ಕೃತದ ಶ್ಲೋಕವನ್ನು ಉಪಯೋಗಿಸಿದಾಗ ಅದನ್ನು ತಡೆದು ಮನೋರಮೆಯು ಕನ್ನಡದ ಸೊಗಸನ್ನು ಇನ್ನೂ ಅರಿಯದ ನನಗೆ ಸಂಸ್ಕೃತದಲ್ಲಿ ಕತೆ ಹೇಳುವುದು ಇದು ಸರಿಯೇ? ನೀರು ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು. ನಿಮ್ಮ ಮಾತಿನ ಅರ್ಥ ಎಂದು ಮನೋರಮೆಯು ಮುದ್ದಣ್ಣನಿಗೆ ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ. 7. ಕನ್ನಡಂ
ಕತ್ತುರಿಯಲ್ತ್. ಆಯ್ಕೆ ಮೇಲಿನಂತೆ. ಸಂದರ್ಭ: ಮುದ್ದಣ್ಣನು ಮನೋರಮೆಗೆ ಸಂಸ್ಕೃತದಲ್ಲಿ ಹೊಗಳಿ ರಾಮೇಶ್ವಮೇಧ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಸಂಸ್ಕೃತ ಬೇಡ ಎಂದು ಮನೋರಮೆ ಕಥೆಯನ್ನು ನಿರಾಕರಿಸುತ್ತಾಳೆ. ಆವಾಗ ಮುದ್ದಣ್ಣನು, ರಮಣಿ, ನನ್ನ ತಲೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಿಜವಾಗಿಯೂ ಅದು ರಾಮೇಶ್ವರ ಮೇಧದ ಕತೆ ಎಂದಾಗ ನೀರು ಇಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಾಯಿತು. ನಿಮ್ಮ ಮಾತು ಎಂದು ಮನೋರಮೆಯು ನುಡಿಯುವಳು. ಆವಾಗ ಮುದ್ದಣ್ಣನು, ಹಾಗಾದರೆ ನಿನಗೆ ಕಥೆಯನ್ನು ಹೇಗೆ ಹೇಳುವುದು ಎಂದು ಪ್ರಶ್ನಿಸುತ್ತಾನೆ. ಆ ಪ್ರಶ್ನೆಗೆ ಮನೋರಮೆಯು ಈ ಮೇಲಿನ ವಾಕ್ಯದಂತೆ ಉತ್ತರಿಸುತ್ತಾಳೆ. ಸ್ವಾರಸ್ಯ: ಹಾಗಾದರೆ ರಮಣಿ, ನನಗೆ ಕಥೆಯನ್ನು ನಾನು ಹೇಗೆ ಹೇಳಲಿ? ಮನೋರಮೆ ಮುದ್ದಣ್ಣನು ಪ್ರಶ್ನಿಸುತ್ತಾನೆ. ಆವಾಗ ಮನೋರಮೆಯು, ಕನ್ನಡ ಎನ್ನುವುದು ಕಸ್ತೂರಿಯ ಸುವಾಸನೆ ಇದ್ದ ಹಾಗೆ. ಆದ್ದರಿಂದ ಅಚ್ಚಗನ್ನಡದ ಸುಂದರ ನುಡಿಯಲ್ಲಿ ಕಥೆಯೊಂದನ್ನು ಹೇಳುವುದು ಎಂದು ಮನೋರಮೆಯು ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 1. ಮುದ್ದಣ್ಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯು ಉಪಚಾರವನ್ನು ವಿವರಿಸಿ. ಕಾಡು ಮತ್ತು ನಾಡು ಸಮೃದ್ಧವಾಗಿರುವ ಸಂದರ್ಭದಲ್ಲಿ ಒದಗಿ ಬಂದ ಮಳೆಗಾಲದ ಒಂದು ದಿನ ಸಾಯಂಕಾಲದ ಸಮಯದಲ್ಲಿ ಎಂದಿನಂತೆ ಇರುವ ರಾಜ್ಯಸಭೆಯನ್ನು ಮುಗಿಸಿಕೊಂಡು ಅರಮನೆಯನ್ನು ತೊರೆದು ಅರಮನೆಯ ಪಕ್ಕದ ಬೀದಿಯನ್ನು ಹಿಡಿದು ತನ್ನ ನಿಜ ನಿವಾಸಕ್ಕೆ ನಡೆದುಕೊಂಡು ಮುದ್ದಣ್ಣನು ಬರುತ್ತಿದ್ದನು. ಈತ ಬರುತ್ತಿರುವುದನ್ನು ದೂರಿನಿಂದ ಕಂಡ ಅವನ ಹೆಂಡತಿಯಾದ ಮನೋರಮೆಯು ಎದ್ದು ಬಂದು ಎದುರುಗೊಂಡು ಅವನಿಗೆ ಕಾಲುಗಳಿಗೆ ನೀರನ್ನು ಕೊಟ್ಟಳು. ನಂತರ ಕೈಯನ್ನು ಹಿಡಿದುಕೊಂಡು ಒಳಚೌಕಿಗೆ ಒಯ್ದ ಮನೆಯನ್ನು ಹಾಕಿ ಕೂಡಿಸಿ ತಿನ್ನಲಿಕ್ಕೆ ತಾಜಾ ಹಣ್ಣುಗಳನ್ನು, ಕುಡಿಯಲಿಕ್ಕೆ ಕೆನೆಭರಿತ ಹಾಲನ್ನು ನೀಡಿ ಉಪಚರಿಸಿದಳು. 2. ಒಳ್ಳೆಯದೊಂದು ಕತೆ ಹೇಳಬೇಕೆಂದಾಗ ಮುದ್ದಣ್ಣನ ಪ್ರತಿಕ್ರಿಯೆ ಏನು? ಮನೋರಮೆಯು ಜಡಿಮಳೆಯಿಂದ ಬೇಸತ್ತ ಮನಸ್ಸಿಗೆ ಮನೋರಂಜನೆಯನ್ನು ನೀಡಲು ಒಂದು ಸುಂದರವಾದ ಕಥೆಯನ್ನು ಹೇಳೆಂದಳು. ಆವಾಗ ಮುದ್ದಣ್ಣನು, ನಿನಗೆ ಭೋಜ ಪ್ರಬಂಧವನ್ನು ಹೇಳಲೇ, ವಿಕ್ರಮಾರ್ಜುನನ ವಿಜಯವನ್ನು ಹೇಳಲೇ, ಅಥವಾ ಮಹಾವೀರ ಚರಿತ್ರೆಯನ್ನು ಹೇಳಲೇ, ಯಾವುದನ್ನು ಹೇಳಲಿ ಎಂದು ಕೇಳಿದಾಗ, ನೀನು ಕೇಳಿದ ರಾಮಾಯಣದಲ್ಲಿ ಯಾವುದಾದರೂ ಒಂದು ಕಥೆಯನ್ನು ರಸಭರಿತವಾಗಿ ಹೇಳು ಎಂದಾಗ, ನಿನಗೆ ಯಾವ ರಸದಲ್ಲಿ ಕತೆ ಕೇಳಲು ಇಷ್ಟ? ಏನು ಶೃಂಗಾರ ರಸದಲ್ಲಿ ಇಷ್ಟವೋ, ಹಾಸ್ಯ ರಸದಲ್ಲಿ ಇಷ್ಟವೋ, ಅಥವಾ ವೀರರ ರಸದಲ್ಲಿ ಎಂದು ಕೇಳಿದನು. ಆವಾಗ ಮನೋರಮೆಯು ನವರಸದಲ್ಲಿ ಯಾವುದಾದರೂ ಒಂದು ರಸದಲ್ಲಿ ಹೇಳೆಂದಳು. 3. ಎಂತಹ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳುವುದಾಗಿ ಮುದ್ದಣ್ಣ ಹೇಳುವನು? ಸಂಸ್ಕೃತ ಬೋಹಿಷ್ಠವಾದ ಭಾಷೆಯಲ್ಲಿ ಮುದ್ದಣ್ಣನು ಕಥೆಯನ್ನು ಹೇಳಲು ಆರಂಭಿಸಿದಾಗ ಅದನ್ನು ನಡುವೆಯೇ ತಡೆದು ಮನೋರಮೆಯು, ಆ ಭಾಷೆ ತನಗೆ ಅರ್ಥವೇ ಆಗುವುದಿಲ್ಲವೆಂದು ನುಡಿದಳು. ನೀರು ಇಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಿರುವ ಭಾಷೆ ಬೇಡವೆಂದಾಗ ಅವಳ ಅಪೇಕ್ಷೆದಂತೆಯೇ ಮುದ್ದಣ್ಣನು ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಕಥೆಯನ್ನು ಹೇಳಲು ಒಪ್ಪುವನು. ಆದರೂ ಸಂಸ್ಕೃತ ಮತ್ತು ಕನ್ನಡ ಭಾಷೆಯನ್ನು ಸೇರಿಸುವುದು ರತ್ನವನ್ನು ಚಿನ್ನದೊಂದಿಗೆ ಸೇರಿಸಿ ಆಭರಣವನ್ನು ತಯಾರಿಸಿದಾಗೆ. ಅದು ಹೇಗೆ ಸುಂದರವಾಗಿ ಕಾಣುತ್ತದೆಯೋ ಹಾಗೆ ಸಂಸ್ಕೃತ ಕನ್ನಡದ ಸುಂದರತೆಯನ್ನು ಹೇಳಿದನು. 4. ಮುದ್ದಣ್ಣ ಮನೋರಮೆಯ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ. ಮುದ್ದಣ್ಣ ಮನೋರಮೆಯರ ಪ್ರಸಂಗವು ಅತ್ಯಂತ ಸ್ವಾರಸ್ಯಕರ. ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಗಂಡ ಹೆಂಡತಿಯ ನಡುವಿನ ಸರಸ, ಸಲ್ಲಾಪ, ಅನನ್ಯತೆ, ಸಾಹಿತ್ಯ, ಪ್ರೀತಿಗಳೆಲ್ಲವನ್ನೂ ತೋರಿದೆ. ಮಾತ್ರವಲ್ಲದೆ ಕನ್ನಡ ಸಾಹಿತ್ಯವು ಪದ್ಯದಿಂದ ಗದ್ಯಕ್ಕೆ ಹೊರಡುತ್ತಿದ್ದ ಸಂಕ್ರಮಣದ ಕಾಲವನ್ನು ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬ ಮಾತಿನ ಮೂಲಕ ಸಂಕೇತಿಸುವುದು ಮುಖ್ಯವಾಗಿದೆ. ಮನೋರಮೆಯು ಪತ್ನಿಯಾಗಿ, ವಿಮರ್ಶಕಿಯಾಗಿ, ಸಹೃದಯ ಸಂಪನ್ನಳಾಗಿ ಚಿತ್ರಿತಗೊಂಡಿರುವುದು ಈ ಸಂವಾದದಲ್ಲಿ ಗಮನಿಸಬಹುದಾದ ಸಂಗತಿಯಾಗಿದೆ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.